ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 79, 79ನೇ ಅಧ್ಯಾಯ. 79ನೇ ಅಧ್ಯಾಯ ಕೀರ್ತನೆ 74ನೇ ಅಧ್ಯಾಯದೋಪಾದಿಯಲ್ಲಿದೆ ಎಂಬುದಾಗಿ ಈ ತಲೆ ಬರಹದಲ್ಲಿ, ಅಂದರೆ ಈ ಕೀರ್ತನೆ ಪ್ರಾರಂಭ ಮಾಡುವ ಮುಂಚೆ ಅದನ್ನು ಪರಿಚಯ ಮಾಡುವ ಮಾತಿನಲ್ಲಿ ಬರೆಯಲಾಗಿದೆ. 74ನೇ ಕೀರ್ತನೆ ಭಾಳ ಶಕ್ತಿಯುತವಾದಂಥ ಕೀರ್ತನೆ. ಇಲ್ಲಿ 74 ಅಂತ ಬರೆದ ಮೇಲೆ ಅದನ್ನು ಸ್ವಲ್ಪ ನಾವು ನೋಡಿಕೊಡೋಣ. 74ನೇ ಕೀರ್ತನೆ ಅದು ಆಸಾಫನ ಕೀರ್ತನೆ. 79ನೇ ಕೀರ್ತನೆ ಕೂಡ ಆಸಾಫನ ಕೀರ್ತನೆ. 74ನೇ ಕೀರ್ತನೆ ಪ್ರಾರಂಭ ಈ ರೀತಿಯಾಗಿದೆ, ಭಾಳ ನೆಗೆಟಿವ್ ಆಗಿ, ಭಾಳ ದುಃಖವಾಗಿ, ವಿಷಾದಕರವಾಗಿ ಪ್ರಾರಂಭವಾಗ್ತದೆ. 74:1, ದೇವರೇ ನೀನು ನಮ್ಮನ್ನು ಸಂಪೂರ್ಣವಾಗಿ, ಸಂಪೂರ್ಣ ಅಂದರೆ 100ಕ್ಕೆ ಎಷ್ಟು ಅಂತ ನೋಡುವಾಗ 100ಕ್ಕೆ 100% ಸಂಪೂರ್ಣವಾಗಿ ತಳ್ಳಿಬಿಟ್ಟದ್ದೇಕೆ? 100% ದೇವರು ನಮ್ಮನ್ನು ಯಾಕೆ ತಳ್ಳಿಬಿಟ್ಟನು ಎಂಬುದಕ್ಕೆ ಕಾರಣಗಳನ್ನು ಪ್ರಯತ್ನಿಸ್ತಿದ್ದಾನೆ ಕಂಡುಹಿಡಿಯುವುದಕ್ಕೆ ಈ ಕೀರ್ತನೆಗಾರನು. ಯಾರಾತನು? ಪ್ರವಾದಿಯಾದ ಆಸಾಫನು. 73ನೇ ಕೀರ್ತನೆಯಲ್ಲಿ ಆಸಾಫನು ಕೆಲವರ ಬಗ್ಗೆ ಪ್ರಶ್ನೆ ಇತ್ತು. ಮುಖ್ಯವಾಗಿ ಸೊಕ್ಕಿನವರ ಬಗ್ಗೆ ಅವನಿಗೆ ಭಾಳ ವಿಚಿತ್ರವಾದಂಥ ಪ್ರಶ್ನೆಗಳು ಇದ್ದು, ಆದರೆ ಅದಕ್ಕೆ ಆನ್ಸರ್, ಅವನಿಗೆ ಉತ್ತರ ಆಸಾಫನಿಗೆ ಎಲ್ಲಿ ಸಿಕ್ತು ಅಂತ ಹೇಳುವಾಗ ದೇವಾಲಯಕ್ಕೆ ಹೋದಾಗ ಅವನಿಗೆ ಉತ್ತರ ಸಿಕ್ತು. ಆದರೆ 74ನೇ ಕೀರ್ತನೆ ಮುಂದುವರಿಸ್ತಾನೆ, ದೇವರೇ ಸಂಪೂರ್ಣವಾಗಿ ನಮ್ಮನ್ನು ಯಾಕೆ ತಳ್ಳಿಬಿಟ್ಟಿದ್ದೆ? ದೇವರು ನಮ್ಮನ್ನು, ಅಂದರೆ ದೇವ್ರ ಜನರನ್ನು ತಳ್ಳಿಬಿಟ್ಟಿದ್ದಕ್ಕೆ ಒಂದಲ್ಲ ಎರಡಲ್ಲ 26 ಕಾರಣಗಳನ್ನು ಕಂಡು ಹಿಡಿಯುತ್ತಾನೆ 74ನೇ ಕೀರ್ತನೆಯಲ್ಲಿ. ಅಥವಾ ಇನ್ನೊಂದು ರೀತಿಯಿಂದ ಹೇಳಬೇಕಾದರೆ, ದೇವರು ಗೈರು ಹಾಜರಿಯಾಗಿರುವುದಕ್ಕೆ 26 ಕಾರಣಗಳು. ಅಥವಾ ಇನ್ನೊಂದು ರೀತಿಯಿಂದ ಹೇಳಬೇಕಾದರೆ, ದೇವರ ಅನುಪಸ್ಥಿತಿಗೆ 26 ಗುರುತುಗಳು, 26 ಮಾರ್ಕ್ಸ್ ಆಫ್ ಗಾಡ್ಸ್ ಆಬ್ಸೆನ್ಸ್. ಅದು ನಿಜವಾಗಿ ಆಸಾಫನು ಪತ್ತೆ ಹಚ್ಚಿದ್ದಾನೆ. ಒಳ್ಳೆಯದಾಯಿತು, ಇಂದು ನಮಗೆ ಅದು ಒಂದು ಪಾಠವಾಗಿರಲಿ. ಯಾಕೆ ನಮಗೆ ಹಳೆ ಒಡಂಬಡಿಕೆಯಿಂದ ಪಾಠ ಎಂಬುದಕ್ಕೆ ಒಂದು ವಾಕ್ಯ ಓದ್ಬಿಟ್ಟು ನಾವು ಕೀರ್ತನೆ 79 ನಾವು ಮುಂದುವರಿಸೋಣ. ಅದೇನಂತ ಹೇಳಿದರೆ, ರೋಮಾಪತ್ರಿಕೆಯಲ್ಲಿ ಒಂದು ಮಾತು ಈ ರೀತಿಯಾಗಿದೆ. 15ನೇ ಅಧ್ಯಾಯ, ದ ಬುಕ್ ಆಫ್ ರೋಮನ್ಸ್, ಚಾಪ್ಟರ್ 15, 4ನೇ ವಚನ ಈ ರೀತಿಯಾಗಿದೆ. ವರ್ಸ್ 4, ರೋಮನ್ಸ್ 15:4, ರೋಮ 15:4. ಪೂರ್ವದಲ್ಲಿ ಬರೆದದ್ದೆಲ್ಲ, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಗಳನ್ನು ಒಳಗೊಂಡು ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ಹೌದು, ಹಳೆ ಒಡಂಬಡಿಕೆ ಯಾಕೆ ಬರೆಯಲ್ಪಟ್ಟಿತ್ತು ಅಂದರೆ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ನಾವು ಓದಿ, ಅಂದರೆ ಹಳೆ ಒಡಂಬಡಿಕೆಯನ್ನು ಓದಿ ಸ್ಥಿರಚಿತ್ತವನ್ನು 1, ಆದರಣೆಯನ್ನು 2, ರಕ್ಷಣಾ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. 3 ಕಾರಣಕ್ಕಾಗಿ ಹಳೆ ಒಡಂಬಡಿಕೆ ಬರೆಯಲ್ಪಟ್ಟಿದೆ ಎಂಬುದನ್ನು ರೋಮ 15:4 ನಾವು ನೋಡಿಕೊಂಡಿದ್ದೇವೆ. ಆದ ಕಾರಣ 74ನೇ ಕೀರ್ತನೆ, ಅದರಲ್ಲಿ ದೇವರನ್ನು ಬಿಟ್ಟವರ 26 ಗುರುತುಗಳು ಅಥವಾ ದೇವರ ಅನುಪಸ್ಥಿತಿಯ ಒಂದು 26 ಗುರುತುಗಳು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಆ ಕೀರ್ತನೆಯಂತೆ ಇರುವಂಥದ್ದೇ 79ನೇ ಕೀರ್ತನೆ ಕೂಡ. ಸರಿ, ನೋಡೋಣ ಬನ್ನಿರಿ. ಸ್ವಲ್ಪ ವ್ಯತ್ಯಾಸವಾಗಿದೆ, ಆದರೂ ಕೂಡ ಅಲ್ಲಿ ಈ ಕೀರ್ತನೆಯ ಮೇಲ್ಬರಹ ಆ ಒಂದು ಕೀರ್ತನೆಗೆ ಸೂಚಿಯಾಗಿ ಇಟ್ಟದ್ದರಿಂದ ಅದನ್ನು ನಾವು ನೋಡಿದ್ವಿ.
79ನೇ ಅಧ್ಯಾಯ 1ನೇ ವಚನ, Psalm 79 verse 1. ದೇವರೇ ಮ್ಲೇಚ್ಛರು ಅಥವಾ ಅನ್ಯರು ಅಂತ ಹೇಳೋಣ. ದೇವರೇ ಅನ್ಯರು. ಅನ್ಯರು ಅಂತ ಹೇಳೋದು ಬೇಡ ಅಂತ ಹೇಳಿದ್ರೆ ಬೇರೆ ಪದ ನಾವು ಉಪಯೋಗಿಸಬಹುದು. ಅದೇನಂತ ಹೇಳಿದ್ರೆ, ದೇವರೇ ಯಹೂದ್ಯರಲ್ಲದವರು. ಯಹೂದ್ಯರಲ್ಲದವರು ನಿನ್ನ ಸ್ವಾಸ್ಥ್ಯವನ್ನು ಹೊಕ್ಕು, ಅಥವಾ ಅದನ್ನು ಈ ರೀತಿಯಾಗಿ ತಿಳ್ಕೊಬಹುದು, ದೇವರೇ ಯಹೂದ್ಯರಲ್ಲದವರು ಯಹೂದ್ಯರೊಳಗೆ ಹೊಕ್ಕು ನಿನ್ನ ಪರಿಶುದ್ಧಾಲಯವನ್ನು ಹೊಲೆ ಮಾಡಿದರು. ದೇವರು ಒಂದು ಪ್ರತ್ಯೇಕವಾದಂಥ ಒಬ್ಬ ವ್ಯಕ್ತಿಯನ್ನು ಫಸ್ಟ್ ಆರಿಸಿಕೊಂಡನು. ಯಾರು? ಅಬ್ರಹಾಮನು. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡನು. ಯಾಕೆ ಆರಿಸಿಕೊಂಡನು? ಏನು ಸ್ಪೆಷಲ್ ಅಬ್ರಹಾಮನದು? ಏನು ಸ್ಪೆಷಲ್ ಆಗಿರಲಿಲ್ಲ. ಹಾಗಾದರೆ ದೇವರು ಯಾಕೆ ಆರಿಸಿಕೊಂಡನು? ಅದಕ್ಕೆ ಕೃಪೆ ಅಂತ ಹೇಳ್ತಾರೆ. ನಾವು ಯೋಗ್ಯರಲ್ಲ, ನಾವೇನು ದೊಡ್ಡದು ಸಾಧಿಸಲಿಲ್ಲ. ನಮ್ಮ ಸಾಧನೆ, ನಮ್ಮ ಮಹತ್ಕಾರ್ಯ, ನಮ್ಮ ಕೃತ್ಯ ಕೆಲಸವನ್ನು ದೇವರು ನೋಡದೆ ಅಬ್ರಹಾಮನನ್ನು ಆರಿಸಿಕೊಂಡರು. ಅಬ್ರಹಾಮನನ್ನು ಆರಿಸಿಕೊಂಡು ಅನಂತರ ಅಬ್ರಹಾಮನ ಕುಟುಂಬವನ್ನು ಆರಿಸಿಕೊಂಡನು. ಅನಂತರ ಅಬ್ರಹಾಮ ಕುಟುಂಬದಿಂದ ಮಕ್ಕಳು ಇಸಾಕನು, ಯಾಕೋಬನು. ಆ ರೀತಿಯಾಗಿ ಯಾಕೋಬನಿಗೆ 12 ಜನರು ಮಕ್ಕಳು, ಒಟ್ಟು 13, ಒಬ್ಬ ಮಗಳು, 12 ಹುಡುಗರು. ಈ ಒಂದು ಜನರು ಒಂದು ದೇಶ ಆಗಿಬಿಟ್ರು. ದೇವರು ಆರಿಸಿಕೊಂಡ ಒಬ್ಬ ವ್ಯಕ್ತಿಯ ಮುಖಾಂತರವಾಗಿ ಒಂದು ದೇಶವೇ. ಯಾಕಂದರೆ ಕುಟುಂಬವಾಗಿ ಆದಿಕಾಂಡದಲ್ಲಿ ನಾವು ಒಂದು ಕುಟುಂಬವಾಗಿ ನೋಡ್ತೀವಿ. ಆದರೆ ವಿಮೋಚನ ಕಾಂಡಕ್ಕೆ ಬಂದಾಗ 70 ಜನರು ಇದ್ದರು ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಒಂದು ಕುಟುಂಬ. ಈಗ 70 ಜನರು ಎಂಬುದಾಗಿ ವಿಮೋಚನ ಕಾಂಡದಲ್ಲಿ ನಾವು ನೋಡ್ತೇವ್ರಿ, 1ನೇ ಅಧ್ಯಾಯದಲ್ಲಿ. ಮತ್ತು ಇಷ್ಟೆಲ್ಲ ಜನರು, 5ನೇ ವಚನ 1-5 ವಿಮೋಚನ ಕಾಂಡ 70 ಜನರಿದ್ದರು. ಆನಂತರ ವಿಮೋಚನ ಕಾಂಡ ಮುಗಿತಾ ಇರುವಾಗ ಸ್ವಲ್ಪ ಕಾಲ ಆದಮೇಲೆ ಒಂದು ದೇಶನೇ ಅವರನ್ನು ನಾವು ನೋಡ್ತೇವೆ. ಈಗ ದೇವರು ಆ ಜನರನ್ನು ಆರಿಸಿಕೊಂಡು ಅವರಿಗೋಸ್ಕರವಾಗಿ ಒಂದು ದೇಶವನ್ನು, ಕಾನಾನ್ ದೇಶವನ್ನು, ವಾಗ್ದಾನ ದೇಶವನ್ನು ಕೊಟ್ಟು, ಅವರಿಗೆ ನಾಯಕರನ್ನು ಕೊಟ್ಟು, ಭಕ್ತಿವಂತರನ್ನು ಕೊಟ್ಟು, ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯವನ್ನು, ತನ್ನ ವಾಕ್ಯವನ್ನು, ಆಜ್ಞೆಗಳನ್ನು, ನಿಯಮಗಳನ್ನು, ವಾಗ್ದಾನಗಳನ್ನು ಕೊಟ್ಟು, ನೀವು ಅನ್ಯ ಜನರಂತೆ ಬೇರೆಯವರಂತೆ ಇರಬೇಡ್ರಿ, ನೀವು ಪ್ರತ್ಯೇಕವಾಗಿ ನನ್ನವರಾಗಿರ್ರಿ, ನಾನು ಬಯಸುವಂಥವರಾಗಿರ್ರಿ, ನಾನು ಕೊಟ್ಟ ಆಜ್ಞೆಯನ್ನು ಕೈಕೊಳ್ಳುವವರಾಗಿರ್ರಿ, ಆಜ್ಞೆಯನ್ನು ನೀವು ಅದನ್ನು ಕಲಿತ್ಕೊಳ್ರಿ, ನೀವು ನಿಮ್ಮ ಮಕ್ಕಳಿಗೆ ಹೇಳ್ರಿ, ನಿಮ್ಮ ಮಕ್ಕಳು ತಮ್ಮ ಮಕ್ಕಳಿಗೆ ಹೇಳಲಿ, ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳಿಗೂ ಹೇಳಲಿ ಎಂಬುದಾಗಿ ಹೇಳಿದಾಗ ಅವರು ಆ ರೀತಿಯಾಗಿ ಇರಲಿಲ್ಲ. ಆದರೆ ಒಂದು ವಿಷಾದಕರವಾದಂಥದ್ದು ಏನಂತ ಹೇಳಿದರೆ, ಆ ಯಹೂದ್ಯರಲ್ಲದವರು ಬಂದು ಯಹೂದ್ಯರ ಆಲಯವನ್ನು ಹೊಲೆ ಮಾಡಿದರು. ಯೆರೂಸಲೇಮ್ ಪಟ್ಟಣವನ್ನು ಹಾಳು ದಿಬ್ಬಗಳಾಗಿ ಮಾಡಿಬಿಟ್ರು. ಯೆರೂಸಲೇಮ್, ಯೆರೂ ಅಂತ ಹೇಳಿದರೆ ನಗರ, ಪಟ್ಟಣ. ಸಲೇಮ್ ಅಂದರೆ ಸಮಾಧಾನ. ಸಮಾಧಾನದ ಪಟ್ಟಣವನ್ನು ದಿಬ್ಬಗಳಾಗಿ ಮಾಡಿಬಿಟ್ರು. 2ನೇ ವಚನ, ಕೀರ್ತನೆ 79 2ನೇ ವಚನ, ಅವರು ಅಂದರೆ ಯಹೂದ್ಯರಲ್ಲದವರು ಅಥವಾ ಶತ್ರುಗಳು ನಿನ್ನ ಸೇವಕರ ಹೆಣಗಳನ್ನು ಆಕಾಶದ ಪಕ್ಷಿಗಳಿಗೆ ಆಹಾರ ಮಾಡಿಬಿಟ್ರು. ಭಾಳ ದುಃಖ. ನಿನ್ನ ಭಕ್ತರ ದೇಹ ಮಾಂಸವನ್ನು ಕಾಡು ಮೃಗಗಳಿಗೆ ಹಾಕಿಬಿಟ್ರು. ಎಂಥ ಒಂದು ನೆಗೆಟಿವ್, ಕತ್ತಲಿನ ಕಾರ್ಗತ್ತಲಿನ ಒಂದು ಚಿತ್ರ ಬಿಡಿಸ್ತಾ ಇದ್ದಾನೆ ಆಸಾಫನು. ದೇವರ ಸ್ವಾಸ್ಥ್ಯದವರು ತಮ್ಮ ಸ್ವಾಸ್ಥ್ಯವನ್ನು ಕಳ್ಕೊಳ್ತಾರೆ. ಪರಿಶುದ್ಧ ಆಲಯ ಹೊಲೆಯಾಗುತ್ತೆ.
ಸೇವಕರ ಹೆಣ, ಭಕ್ತಾದಿಗಳ ಹೆಣ ಬೀಳ್ತಾ ಇದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ನೆರೆಹೊರೆಯ ಜನಾಂಗಗಳಿಗೆ ನಿಂದಾಸ್ಪದರಾದೆವು. ದೇವರಿರುವಂಥ ಪಟ್ಟಣ, ದೇವಜನರಿರುವಂಥ ಪಟ್ಟಣ, ದೇವರ ವಾಕ್ಯ ಇರುವಂಥ ಒಂದು ಪಟ್ಟಣ, ದೇವರ ಸಾಕ್ಷಿ ಇರುವಂಥ ಒಂದು ಪಟ್ಟಣ ಈಗ ಹೊಲೆಯಾಗಿ ಸೇವಕರು, ದೇವರ ಸೇವಕರು ಹೆಣಗಳಾಗಿ, ದೇವರ ಭಕ್ತರು ಸಂಹಾರವಾದವರಾಗಿ, ಅವರನ್ನು ಹೂಣಿಡುವವರು ಯಾರೂ ಇರಲಿಲ್ಲ ಅಂತೆ. ಯಾರನ್ನು? ದೇವರ ಭಕ್ತರನ್ನು. 3ನೇ ವಚನ, ನಿಂದೆ. ಕೀರ್ತನೆ 79:4, Psalm 79:4. ಆ ರೀತಿಯಾಗಿ ನಿಂದೆ, ಪರಿಹಾಸ, ಕುಚೋದ್ಯಗಳಿಗೆ ಗುರಿಯಾಗ್ಬಿಡ್ತಾರೆ ಉಳಿದಂಥವ್ರು. ಆದ ಕಾರಣ ಆಸಾಫನು ಒಂದು ಪ್ರೇಯರ್ ಮಾಡ್ತಾನೆ. ಏನು ಪ್ರೇಯರ್ ನೋಡೋಣ ಬನ್ನಿರಿ. 5ನೇ ವಚನದಲ್ಲಿ, ಯೆಹೋವನೇ, ಇನ್ನೆಷ್ಟರವರೆಗೆ ಕೋಪವುಳ್ಳವನಾಗಿರುವಿ? ನಿನ್ನ ರೋಷಾಗ್ನಿಯು ಸದಾಕಾಲವೂ ಉರಿಯುತ್ತಲೇ ಇರಬೇಕೋ? ಯಥಾರ್ಥ ಮನಸ್ಸಿನಿಂದ, ಭಾರದಿಂದ ಈ ಪ್ರಾರ್ಥನೆ ಆಸಾಫನು ಮಾಡ್ತಾನೆ. ಆಸಾಫನು ಪ್ರವಾದಿ, ಯೇಸು ಕ್ರಿಸ್ತನ ಬಗ್ಗೆ ಪ್ರವಾದಿಸಿದಂಥ ವ್ಯಕ್ತಿ. ಆ ರೀತಿಯಾಗಿ ಅವನು ದೇವರ ಮುಂದೆ ಪ್ರಾರ್ಥನೆಯಾಗಿ, ಏನು ಉಳಿದು ಬಿಟ್ಟಿದೆ ಈಗ? ಆಲೆ ಅಂತೂ ಹೊಲೆ ಆಗಿಬಿಟ್ಟಿದೆ, ಸೇವಕರಂತೂ ಸತ್ತು ಹೋದರು, ಭಕ್ತಾದಿಗಳು ಇದ್ದರು, ಅವರು ಕೂಡ ಸತ್ತು ಹೋದರು, ಅವರು ಕೂಡ ಸಂಹರಿಸಲ್ಪಟ್ಟರು. ವೈರಿ ಅವರನ್ನು ಕೂಡ ಕೊಂದು ಹಾಕಿದಾಗ ಅವರನ್ನು ಹೂಣಿಡುವುದಕ್ಕೂ ಜನರು ಇರಲಿಲ್ಲ. ಅಂಥ ಒಂದು ಸ್ಥಳದಲ್ಲಿ ಆಸಾಫನು ಒಂದು ಪ್ರೇಯರ್ ಮಾಡ್ತಾನೆ. ಆದ ಕಾರಣ ಕೀರ್ತನೆಗಳು, ಪ್ರಾರ್ಥನೆಗಳು, ಕೀರ್ತನೆಗಳು ಪ್ರವಾದನೆಗಳು, ಕೀರ್ತನೆಗಳು ಪ್ರಾಯೋಗಿಕವಾದ ಮಾರ್ಗದರ್ಶಿ, ಕೀರ್ತನೆಗಳು ಉಪದೇಶಗಳು. ಆದ ಕಾರಣ 6ನೇ ವಚನದಲ್ಲಿ, ಕೀರ್ತನೆ 79 6ನೇ ವಚನದಲ್ಲಿ, ನಿನ್ನನ್ನು ಅರಿಯದ ಮ್ಲೇಚ್ಛರು ಅಥವಾ ಅನ್ಯರು ಅಥವಾ ಯಹೂದ್ಯರಲ್ಲದವರು ಮೇಲೆಯೂ, ನಿನ್ನ ನಾಮವನ್ನು ಉಚ್ಚರಿಸದ ರಾಜ್ಯಗಳ ಮೇಲೆಯೂ ನೀನು ನ್ಯಾಯ ತೀರಿಸು. ನಿನ್ನ ಕೋಪ ಸುರಿದು ಬಿಡು. ಯಾಕೋಬ ವಂಶದವರನ್ನು ನುಂಗಿಬಿಟ್ಟು ಅವರು ಆ ವಾಸ ಸ್ಥಳಗಳನ್ನು ಹಾಳು ಮಾಡಿದರಲ್ಲ. ದೇವರು ಈ ಯಹೂದಿಗಳಲ್ಲದಂಥವರ ಮೇಲೆ ಮುಯಿ ತೀರಿಸ್ಕೋಬೇಕೆಂಬುದಾಗಿ ಆಸಾಫನು ಪ್ರವಾದಿ ಪ್ರೇಯರ್ ಮಾಡ್ತಿದ್ದಾನೆ. ಪ್ರೇಯರ್ ಮಾಡಿದಾಗ ಅವನಿಗೆ ಒಂದು ಯೋಚನೆ ಬರ್ತದೆ. ಅದೇನಂತ ಹೇಳಿದರೆ, ನಾವೇ ಕೂಡ ದೇವ್ರಿಗೆ ವಿರುದ್ಧವಾಗಿದ್ವಿ, ಆದ ಕಾರಣ ದೇವರು ಅದನ್ನು ನೆನಪು ಮಾಡ್ಕೊಂಬಿಟ್ರೆ ಅಂತ ಹೇಳ್ಬಿಟ್ಟು 8ನೇ ವಚನದಲ್ಲಿ ಆಸಾಫನು ಹೇಳ್ತಾನೆ, ಪೂರ್ವಿಕರ ಅಪರಾಧಗಳನ್ನು ನಮ್ಮ ಹಾನಿಗಾಗಿ ನೆನೆಸಿಕೊಳ್ಳಬೇಡ. ಭಾಳ ಒಳ್ಳೆ ಪ್ರೇಯರ್ ಇದು. ದೇವರಿಗೆ ಪೂರ್ವಿಕರ, ತಮ್ಮ ಹಿರಿಯರ ಅಪರಾಧಗಳನ್ನು ನೆನಪು ಮಾಡಿಕೊಂಡ್ರೆ ಈಗ ಅವ್ರಿಗೆ ದಂಡನೆ ಸಿಗಬೇಕು, ಅವ್ರಿಗೆ ಹಾನಿ ಆಗಬೇಕು. ದೇವರು ನ್ಯಾಯವಂತನು, ದೇವರು ಪಕ್ಷಪಾತಿ ಅಲ್ಲ. ಆದ ಕಾರಣ ನಮ್ಮ ಹಾನಿಗಾಗಿ ನಮ್ಮನ್ನು, ನಮ್ಮ ತಂದೆಗಳು, ಪಿತೃಗಳು ಮಾಡಿದಂಥ ತಪ್ಪುಗಳನ್ನು ನೆನಪು ಮಾಡಿಕೊಳ್ಬೇಡ. ಯಾಕಂತ ಹೇಳಿದ್ರೆ ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ, ನನ್ನ ವಾಕ್ಯವನ್ನು ನೀವು ಕೈಕೊಂಡು ನಡೆಯದೆ ಹೋದರೆ 3-4 ತಲೆಮಾರುಗಳವರೆಗೆ ಶಿಕ್ಷೆ ಎಂಬುದಾಗಿ ದೇವರು ಹೇಳ್ತಾನೆ. ಆದರೆ ಅದೇ ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ, ನನ್ನ ವಾಕ್ಯಗಳನ್ನು ನೀವು ಕೈಕೊಂಡು ನಡೆಯುವರಾದರೆ ನಿಮಗೆ 3-4 ತಲೆಮಾರುಗಳಲ್ಲ, 1000 ತಲೆಮಾರುಗಳವರೆಗೆ ನಿಮಗೆ ಆಶೀರ್ವಾದ, ದಂಡನೆ ಅಲ್ಲ, ಶಾಪ ಅಲ್ಲ. ಆದ ಕಾರಣ ಬೇಗನೆ ನಿನ್ನ ಕನಿಕರು ನಮ್ಮನ್ನು ಎದುರುಗೊಳ್ಳಲಿ, ಬಹುವಾಗಿ ಕುಗ್ಗಿ ಹೋಗಿದ್ದೇವೆ. ಕಣ್ಣು ಮುಂದೆನೇ ದೇವರ ಆಲಯವು ಹೊಲೆಯಾಗಿ, ಕಣ್ಣು ಮುಂದೆನೇ ದೇವರ ಸೇವಕರು ಬಿದ್ದು, ಕಣ್ಣು ಮುಂದೆನೇ ಭಕ್ತಾದಿಗಳು ಸತ್ತು, ಅವರನ್ನು ಹೂಣುವುದಕ್ಕೂ ಯಾರೂ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇಂಥ ಒಂದು ಪ್ರಾರ್ಥನೆಯನ್ನು, ದೇವರೇ ನಮ್ಮನ್ನು ರಕ್ಷಿಸುವ ದೇವರೇ, 9ನೇ ವಚನ, ಕೀರ್ತನೆ 79 Psalm 79:9, ನಮ್ಮನ್ನು ರಕ್ಷಿಸುವ ದೇವರೇ, ನಿನ್ನ ನಾಮದ ಘನತೆಗೋಸ್ಕರ ಸಹಾಯ ಮಾಡು.
ಈಗ ಇವರೂ ತಪ್ಪು ಮಾಡಿದ್ದಾರೆ, ದೇವರು ಅದನ್ನು ನೆನಪು ಮಾಡಿಕೊಂಡ್ರೆ ದಂಡನೆ ದೇವರು ಕೊಡುವಂಥದ್ದು ನ್ಯಾಯ. ಆದ ಕಾರಣ ದಯಮಾಡಿ ನಮ್ಮ ಅಪರಾಧ ನೀನು ನೆನಪು ಮಾಡ್ಕೋಬೇಡ. ಆದರೆ ಹೇಗೆ ಪ್ರೇಯರ್ ಮಾಡಬೇಕು? ನಿನ್ನ ನಾಮದ ಘನತೆಗೋಸ್ಕರ ಈ ಸಹಾಯ ಮಾಡು. ಅಂದರೆ ಅದರ ಅರ್ಥ ಆಲಯ ಹೊಲೆಯಾಗಿದೆ, ದೇವಜನರ ಸ್ವಾಸ್ಥ್ಯದಲ್ಲಿ ಯಹೂದ್ಯರಲ್ಲದವರು ನುಗ್ಗಿಬಿಟ್ಟಿದ್ದಾರೆ, ದೇವ್ರ ಸೇವಕರು ಬಿದ್ದು ಹೋಗಿದ್ದಾರೆ, ಭಕ್ತಾದಿಗಳು ಸತ್ತು ಹೋಗಿದ್ದಾರೆ, ಸಂಹರಿಸಲ್ಪಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ದೇವರು ಹೀಗೆಲ್ಲ ಮಾಡಬೇಕಾದ್ರೆ ನಾವು ತಪ್ಪು ಮಾಡಿದ ನಾವು ಬಿತ್ತಿದ್ದನ್ನು ಕೊಯ್ಲೇಬೇಕು. ಆದ ಕಾರಣ ದೇವರೇ ನಮ್ಮ ಹಾನಿಗಾಗಿ ನಮ್ಮ ಅಪರಾಧ ಕ್ಷಮಿಸಬೇಡ. ಹಾಗಾದರೆ ಹೇಗೆ ದೇವ್ರು ಸಹಾಯ ಮಾಡಬೇಕು? ನಿನ್ನ ನಾಮಕ್ಕಾಗಿ. ನಿನ್ನ ನಾಮ ದೂಷಣೆ ಆಗ್ತಾ ಇದೆಯಲ್ಲ, ಇವೆಲ್ಲ ಆಗ್ತಾ ಇದ್ದಾಗ ಅದ ಕಾರಣ ನಿನ್ನ ನಾಮದ ಘನತೆಗೋಸ್ಕರವಾಗಿ ಸಹಾಯ ಮಾಡು. 9ನೇ ವಚನ 2ನೇ ಭಾಗ, ನಿನ್ನ ಹೆಸರಿಗೆ ತಕ್ಕಂತೆ ರಕ್ಷಿಸಿ. ರಕ್ಷಕ ಯೇಸು ರಕ್ಷಕನು. ರಕ್ಷಿಸಿ. ಯೇಷುವ, ಯೇಷೆ, ಏಷಾ ಎಂಬುದಾಗಿ ರಕ್ಷಿಸಿ ಎಂಬ ಮೂಲ ಭಾಷೆಯಲ್ಲಿ ಆ ಒಂದು ರಕ್ಷಿಸು ಅಂತ ಹೇಳಿದರೆ ಏಷಾ ಎಂಬುದಾಗಿ ಆ ಮೂಲ ಭಾಷೆಯ ಅರ್ಥ. ಆದ ಕಾರಣ ನಿನ್ನ ಹೆಸರಿಗೆ ತಕ್ಕಂತೆ ಯೇಸು ಮಾಡು, ಯೇಷುವನ್ನು ಮಾಡು, ರಕ್ಷಣೆಯನ್ನು ಮಾಡು. ನಮ್ಮ ಪಾಪಗಳನ್ನು ಅಳಿಸಿಬಿಡು. ಹೌದು, ಪಾಪ ಇದೆ, ಅದಕ್ಕಾಗಿ ನಮ್ಗೆ ಶಿಕ್ಷೆ ಕೊಡ್ತಾ ಇದೆ, ಆದರೆ ಪಾಪವನ್ನು ಅಳಿಸಿಬಿಡು. ಒಳ್ಳೆ ಪ್ರೇಯರ್. ದೇವರಲ್ಲಿ ಅಂತ ಹೇಳ್ಬಿಟ್ಟು ಅನ್ಯರು ಹೇಳುವಂಥದ್ದು ಬೇಡ. ನಿನ್ನ ಸೇವಕರ ರಕ್ತ ಇವೆಲ್ಲ ನೋಡುವಾಗ ನಿನ್ನ ಲಕ್ಷ್ಯಕ್ಕೆ ತಂದುಕೋ. ಸೆರೆ ಹೋದವರ ನರಳುವಿಕೆಯನ್ನು ನಿನ್ನ ಲಕ್ಷ್ಯಕ್ಕೆ ತಂದುಕೋ. ದೇವಜನರು ಸೆರೆಯಾಗಿದ್ದಾರೆ, ಸಾಯಲಿರುವವರನ್ನು ನಿನ್ನ ಭುಜಮಹತ್ತಿನಿಂದ ಉಳಿಸು. ಹಾಗೆ ಹೇಳಿಬಿಟ್ಟು 12ನೇ ವಚನ, ಸ್ವಾಮಿಯೇ. 12ನೇ ವಚನ 79ನೇ ಕೀರ್ತನೆ 12ನೇ ವಚನದಲ್ಲಿ, ಸ್ವಾಮಿಯೇ ನಿನ್ನನ್ನು ನಿಂದಿಸಿದ ಸುತ್ತಣ ಜನಾಂಗಗಳ ಉಡಿಲಲ್ಲಿ 7ರಷ್ಟು ಪ್ರತಿಫಲ ಕೊಡು, ನ್ಯಾಯ ತೀರ್ಪು ಮಾಡು ಅಂತ ಹೇಳ್ಬಿಟ್ಟು ಕೊನೆಯದಾಗಿ 13ನೇ ವಚನದಲ್ಲಿ ಆಸಾಫನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ, ನಿನ್ನ ಪ್ರಜೆಯು ನೀನು ಪಾಲಿಸುವ ಮಂದೆಯು ಆಗಿರುವ ನಾವಾದರೂ ಸದಾ ನಿನ್ನನ್ನು ಸ್ತುತಿಸುವವರಾಗಿ, ಅಷ್ಟೇ ಅಲ್ಲ ಮುಂದಣ ಸಂತಾನದವರೆಲ್ಲರಿಗೂ ನಿನ್ನ ಮಹತ್ತನ್ನು ವರ್ಣಿಸ್ತಾ ಹೋಗುವಂತೆ ಸಹಾಯ ಮಾಡು. ಹೌದು, ದೇವಜನರು ತಪ್ಪು ಮಾಡಿದಾಗ ದೇವರು ಶಿಕ್ಷೆ ಕೊಡಬೇಕು. ದೇವರು ಶಿಕ್ಷೆ ಕೊಡುವಂಥದ್ರಲ್ಲಿ ಆತನು ನ್ಯಾಯವಂತನು. ಬಿತ್ತಿದ್ದನ್ನು ನಾವು ಕೊಯ್ಲೇಬೇಕು. ಕೊಯ್ತಾ ಇರುವಾಗ ಒಂದು ಪ್ರಾರ್ಥನೆ, ದೇವರೇ ನಿನ್ನ ಹೆಸರಿಗೋಸ್ಕರವಾಗಿ ನಮ್ಮನ್ನು ಕ್ಷಮಿಸು, ನಮ್ಮ ಪಾಪಗಳನ್ನು ಕ್ಷಮಿಸಿ ಅಳಿಸಿಬಿಟ್ಟು ಮುಂದಿನ ಸಂತಾನದವರಿಗೆ ನಾವು ಮಾಡುವಂತೆ ಮೇಲನ್ನು ಸಹಾಯ ಮಾಡು ಎಂಬುದಾಗಿ. ಕೀರ್ತನೆ 79ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.